ಹೇಳ್ತಾ, ಸ್ನೇಹಿತರೆ, ಇವತ್ತು ದೇಶದ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಪ್ರಜಾಪ್ರಭುತ್ವ ದೇಶದ ಸಂಸತ್ ಇವತ್ತಿನ 142 ಜನ, ಲೋಕಸಭೆ ಮತ್ತು ರಾಜ್ಯಸಭೆಯ 142 ಜನರು ಅಮಾನತ್ ಮಾಡಿದರು. ಅಮಾನತಿಗೆ ಕಾರಣ ನುಸುಳುಕೋರರು, ಸಂಸತ್ತಿಗೆ ನುಸುಳುಕೋರರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ಅಮಾನತು ಮಾಡ್ತಕ್ಕಂಥ. ನುಸುಳುಕೋರರು ಯಾರು, ಎಲ್ಲಿಂದ ಬಂದರು, ಯಾರವರಿಗೆ ಒಳಗಡೆ ಬರಲಿಕ್ಕೆ ಪಾಸ್ ಕೊಟ್ಟರು, ಲ್ಯಾಪ್ಸಸ್ ಏನಿದೆ, ಸೆಕ್ಯೂರಿಟಿ ಲ್ಯಾಪ್ಸಸ್ ಏನಿದೆ. ಬಿಕಾಸ್ ನಾನು ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು. 3 ಟೈರ್ ಸಿಸ್ಟಮ್ ಇದೆ ಸೆಕ್ಯೂರಿಟಿ. 3 ಸ್ವತ್ತಿನ ಬೇಹುಗಾರಿಕೆಯನ್ನು ಭೇದಿಸಿ ಒಳಗೆ ಬರಬೇಕು ಅಂದರೆ ಯಾರಾದ್ರ ಹಿಂದೆ ಇದ್ದಾರೆ, ಯಾಕಾಗಿ ಆಯಿತು, ಇದನ್ನೆಲ್ಲ ವಿರೋಧ ಪಕ್ಷದವರು ಕೇಳಿದ್ದಕ್ಕೇನೆ ನೀವು ಅವರನ್ನು ಅಮಾನತಿನಲ್ಲಿ ಇಡ್ತೀರಿ ಅಂತಾರೆ. ಮತ್ತು ಸಂಸತ್ ಇರೋದು ಯಾತಕ್ಕೆ? ಸಂಸತ್ತು, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ ಇವುಗಳೆಲ್ಲ ಇರೋದು ಮಾತಾಡಲಿಕ್ಕೆ ಇರೋದು, ಚರ್ಚೆ ಮಾಡಲಿಕ್ಕೆ ಇರೋದು. ಅದನ್ನೇ ನಾನೊಂದು ಪುಸ್ತಕ ಬರೆದಿದ್ದೀನಲ್ಲ, ಇಡೀ ಸಂಸದೀಯ ವ್ಯವಸ್ಥೆಯ ಬಗ್ಗೆ, ದಿ ಟಾಕಿಂಗ್ ಶಾಪ್ ಅಂತ ಪುಸ್ತಕದ ಹೆಸರು ನೋಡಿ. ನೀವು ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ಟಾಕಿಂಗ್ ಚರ್ಚೆಗಳು, ಚರ್ಚೆ ಮಾಡಲಿಕ್ಕೆ ಇರ್ತಕ್ಕಂಥ ವೇದಿಕೆಗಳವೆಲ್ಲವು. ನೀವು ಅದನ್ನೇ ನೀವು ಇವತ್ತಿನ ದಿವಸ ಬಾಗ್ಲಾಗ್ತೀವಿ ಅಂತಂದರೆ, ನೀನು ಮಾತಾಡಬೇಡ ಅಂತ ಏನರ್ಥ ಅದಕ್ಕೆ? ಹಾಗಾಗಿ ಇದು ಪ್ರಶ್ನೋತ್ತರ. ಪ್ರತಿಯೊಂದಕ್ಕೂ ಕೂಡ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡ್ತಕ್ಕಂಥ ಸಮಾಧಾನ, ಸಾಮರಸ್ಯ, ಸ್ನೇಹಭಾವ ಆಡಳಿತ ಪಕ್ಷಕ್ಕೆ ಇರಬೇಕು. ಆಡಳಿತ ಪಕ್ಷಕ್ಕೆ ಇರಬೇಕು. ನೀವು ಅದನ್ನೇ ಕಳ್ಕೊಂಬಿಟ್ರಿ ಇವತ್ತಿನ ದಿವಸ. ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಹೌದು ಉತ್ತರ ಕೊಡ್ತಾ ಇದ್ದೀವಿ, ಎಲ್ಲಿ ಬೀದಿಲ್ಲ ಉತ್ತರ ಕೊಡೋದು? ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳು ಇಂಥ ಒಂದು ಗಂಭೀರವಾದಂಥ ಇಶ್ಯೂ ಮೇಲೆ ನೀವು ಒಳಗಡೆ ಬಂದು ಯಾಕೆ ಮಾತಾಡ್ತಾ ಇಲ್ಲ? ಒಳಗಡೆ ಬಂದು ಯಾಕೆ ಒಳಗಡೆ ಬಂದುಬಿಟ್ರೆ ನಿಮಗೆ ಹಲವಾರು ಪ್ರಶ್ನೆಗಳು ಬರ್ತವೆ. ಯಾರಿದ್ರ ಹಿಂದೆ ಇದ್ದಾರೆ, ಪಾಸ್ ಕೊಟ್ಟವ್ರು ಯಾರು, 3 ಟೈರ್ ಸಿಸ್ಟಮಲ್ಲಿ ಅಧಿಕಾರಿಗಳಿದ್ದಾರಾ ಇಲ್ವಾ, ಅದೆಲ್ಲ ಈಚೆ ಬರುತ್ತೆ. ಸಿಸ್ಟಮ್ ಏನೋ 3 ಟೈರ್ ಸಿಸ್ಟಮ್ ಇದ್ದಾರೆ, ಬಟ್ 40% ಕೂಡ ಅಧಿಕಾರಿಗಳಿಲ್ಲ ಅದರೊಳಗೆ. ಅದ್ಯಾಕೆ ಈ ಸದನಕ್ಕೆ ಸಂಸತ್ತಿನ ವ್ಯವಹಾರ ಮಂತ್ರಿಗೆ, ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿ ಯಾಕೆ ಅರ್ಥ ಆಗಿಲ್ಲ ಅದು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಆಗಲ್ಲ ಇವರಿಗೆ, ಬಿಕಾಸ್ ಉತ್ತರ ಇಲ್ಲ ಅವ್ರ ಹತ್ರ. ಹಾಗಾಗಿ ಇವತ್ತು 148 ಜನರನ್ನು ನೀವು ದೇಶದ ಜಗತ್ತಿನ ಅತ್ಯಂತ ಎತ್ತರದ ಈ ಸಂಸತ್ತಿಗೆ ಬಗೆದ ದ್ರೋಹ ಇದು, ಬಗೆದ ದ್ರೋಹ ಆಗ್ತದೆ. ಹಾಗಾಗಿ ಪ್ರಧಾನಮಂತ್ರಿಗಳಂತೂ ಬಿಡಿ, ಅವರು ಮಾಧ್ಯಮದವ್ರ ಮುಂದೆ ಬರೋ ತಾಕತ್ತೂ ಇಲ್ಲ ಅವ್ರಿಗೆ, ಎದುರಿಸುವಂಥ ಶಕ್ತಿನೂ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಹೇಳಿದ್ದೇ ವೇದವಾಕ್ಯ ಅಲ್ವೇ? ಹಾಗಾಗಿ ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ. ಇಡೀ ಜಗತ್ತಿನ ಮುಂದೆ ಭಾರತದ ಸಂಸತ್ತು ಬೆತ್ತಲಾಗಿದೆ. ಬೆತ್ತಲೆಯ ಪ್ರಪಂಚವನ್ನು ಬರೆದವನೇ ಬೆತ್ತಲಾಗಬಹುದು. ಯಾರು ಕೊಟ್ಟವ್ರಿದ್ದು? ಯಾರು ಕೊಟ್ಟವ್ರು? ಏನಿದೆ ಇದ್ರ ಹಿಂದೆ? ಇದೆಲ್ಲ ಮುಚ್ಚಿಡ್ತಾ ಇದ್ದೀರಲ್ಲ ಇದಕ್ಕೆ. ನಮ್ಮ ವ್ಯವಸ್ಥೆಗೆ ಅಲ್ಲ, ಭಾಳ ದೊಡ್ಡ ವ್ಯವಸ್ಥೆ, ಜಗತ್ತಲ್ಲಿ ಭಾಳ ದೊಡ್ಡ ವ್ಯವಸ್ಥೆ. ಅಂಥದ್ದನ್ನು ನೀವು ಇವತ್ತಿನ ದಿವಸ ದುರ್ಬಲಗೊಳಿಸ್ತಾ ಇದ್ದೀರಿ. ಸಂಸತ್ತನ್ನು, ಸಂಸದೀಯ ವ್ಯವಹಾರಗಳನ್ನು, ಸಂಸತ್ತಿನಲ್ಲಿ ಪ್ರಶ್ನೋತ್ತರಗಳನ್ನು ದುರ್ಬಲಗೊಳಿಸುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸಿದ ಹಾಗಾಗುತ್ತೆ ಅಂತಕ್ಕಂಥದ್ದು. ಪ್ರಶ್ನೋತ್ತರ ನಿಮಗೊಂದು ವಿಷಯ, 1981 ಇಸ್ವಿಯಲ್ಲಿ ಗುಂಡ್ರಾಯರು ಮುಖ್ಯಮಂತ್ರಿ, ಕೆ ಎಚ್ ರಂಗನಾಥ್ ಸಾಹೇಬ್ರು ಸ್ಪೀಕರ್. ಅವತ್ತು
ಪುಣ್ಯಕ್ಕೆ ಆವತ್ತಿನ ದಿವಸ ಕಾಮನ್ವೆಲ್ತ್ ಕಂಟ್ರೀಸ್ ಕಾನ್ಫರೆನ್ಸ್ ಡೆಲ್ಲಿಯಲ್ಲಿ ನಡೀತು, ಇಂಡಿಯಾದಲ್ಲಿ. ಮೇಲ್ಮನೆಯಿಂದ ಕೆಳಮನೆಯಿಂದ ಒಬ್ಬರು ಹೋಗಬೇಕಾಗಿತ್ತು ಅದಕ್ಕೆ ಪ್ರತಿನಿಧಿಗಳಾಗಿ ಕರ್ನಾಟಕದಿಂದ. ರಂಗನಾಥ್ ಸಾಹೇಬರು ಗುಂಡೂರಾಯರು ನನ್ನನ್ನು ಕೆಳಮನೆಯಿಂದ DB ಚಂದ್ರೇಗೌಡನ ಮೇಲ್ಮನೆಯಿಂದ ಅಲ್ಲಿ ಕಳಿಸಿದರು. 3 ದಿವಸಗಳ ಕಾಲ ನಡೀತು. ಏನದು ಅಲ್ಲಿ 3 ದಿವಸಗಳ ಕಾಲ ಒಂದೇ ವಿಷಯ. ಏನು ವಿಷಯ ಅದು? ಹೌ ಟು ಮೇಕ್ ಎ ಕ್ವಶ್ಚನ್ ಅವರ್ ಎನ್ ಎಫೆಕ್ಟಿವ್ ಒನ್. ಪ್ರಶ್ನೋತ್ತರ ವೇಳೆಯನ್ನು ಹೇಗೆ ಸಮರ್ಥವಾಗಿ ಉಪಯೋಗ ಮಾಡಬೇಕು, ಅದರಿಂದ ದೇಶ